ಇನ್ನು ಹುಟ್ಟದೇ ಇರೋ ಒಂದು ಮಗುವಿನ ಆತ್ಮ ಸತ್ತೋಗಿರೋ ದೇಹಕ್ಕೆ ಬಂದು ಸೇರ್ಕೊಂಡ್ರೆ ಏನೆಲ್ಲ ಅವಾಂತರಗಳಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಈ ಸಿನಿಮಾದ ಟೀಸರ್ ನೋಡಿದಾಗಲೇ ಒಂದು ಫ್ಯಾಂಟಸಿ ಸಿನಿಮಾ ಅಂದ್ಕೊಂಡಿದ್ದೆ. ಡೈರೆಕ್ಟರ್ ಸತ್ಯಪ್ರಕಾಶ್ ಅವರು ಕೆಲವು ಆರ್ಟಿಕಲ್ ಇಂಟರ್ವ್ಯೂಗಳಲ್ಲಿ ಈ ಸಿನಿಮಾದ ಕೆಲವು ಫ್ಯಾಂಟಸಿ ವಿಷಯಗಳನ್ನ ಹೇಳಿದರು. ಟೀಸರ್ನಲ್ಲಿ ನೋಡಿದಾಗ ಒಂದು ಮಗುವಿನ ಆತ್ಮ ಸತ್ತೋಗಿರೋ ದೇಹಕ್ಕೆ ಬಂದು ಸೇರ್ಕೊಂಡ್ರೆ ಏನೇನಾಗುತ್ತೆ ಅನ್ನೋದು ಅಷ್ಟೇ ಬಿಟ್ಟಿದ್ರು. ಆದರೆ ಈಗ ಟ್ರೈಲರ್ ರಿಲೀಸ್ ಮಾಡಿರುವ ಚಿತ್ರತಂಡ ಇದು ಸಿನಿಮಾದ ಕತೆ ಮತ್ತು ಪಾತ್ರಗಳ ಪರಿಚಯ ಮಾಡಿದೆ. ಕ್ರೀಡೆ ತನ್ನ ಆಟೋನೇ ಆಂಬ್ಯುಲೆನ್ಸ್ ಮಾಡಿಕೊಂಡು ಅಲ್ಪ ಸ್ವಲ್ಪ ಮಟ್ಟಿಗೆ ಸಮಾಜ ಸೇವೆ ಮಾಡ್ತಿರೋ ಒಬ್ಬ ಯುವಕ. ಇವನಿಗೊಬ್ಬ ಚಿಕ್ಕಪ್ಪ ಇರ್ತಾರೆ. ಅವರು ಹಾಸ್ಪಿಟಲಲ್ಲಿ ಕಾಂಪೌಂಡರ್ ಅಥವಾ ಬೇರೆ ಯಾವುದಾದ್ರೂ ಕೆಲಸ ಮಾಡ್ತಿರ್ತಾರೆ. ನಾರ್ಮಲ್ ಡೆತ್ ಆದಂಥ ಒಬ್ಬ ಭಿಕ್ಷುಕನ್ನ ಕ್ರೀಡೆ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿಸ್ತಾನೆ. ಆದರೆ ಆ ಭಿಕ್ಷುಕ ಸತ್ತೋಗ್ತಾನೆ. ಆ ಕೇಸು ಕ್ರೀಡೆ ಮೇಲೆ ಬರುತ್ತೆ ಅಂತ ಎಲ್ಲರೂ ಡಿಸ್ಕಷನ್ ಮಾಡಬೇಕಾದ್ರೆ ಬೇರೆ ಗ್ರಹದಿಂದ ಒಂದು ಮಗುವಿನ ಆತ್ಮ ತನ್ನ ಅಪ್ಪ ಅಮ್ಮನನ್ನು ಹುಡುಕೋದಕ್ಕೆ ಭೂಮಿಗೆ ಬಂದಾಗ ಸತ್ತಿರುವ ಭಿಕ್ಷಕನ ದೇಹಕ್ಕೆ ಹೋಗಿ ಆ ಮಗು ಮಾತಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲೇ ಇದ್ದಂಥ ಕ್ರೀಡೆನೇ ತನ್ನ ಅಪ್ಪ ಅಂದ್ಕೊಂಡು ಅಮ್ಮ ಎಲ್ಲಿ, ಅಮ್ಮನನ್ನು ಹುಡ್ಕೋಣ ಅಂತ ಹೇಳಿ ಕತೆ ಶುರು ಆಗುತ್ತೆ. ಚಾನಲ್ಗೆ ಹೊಸದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕಪ್ಪ ಅಥರ್ವನಿಗೆ ನೋಡು ನಿಮ್ಮಪ್ಪ ಎಷ್ಟು ಜನ ಅಮ್ಮಂದಿರಿಗೆ ಮೆಸೇಜ್ ಮಾಡಿದ್ದಾನೆ, ಇದರಲ್ಲಿ ಯಾರನ್ನಾರು ಅಮ್ಮ ಮಾಡ್ಕೊ ಅಂತ ಹೇಳಬೇಕಾದ್ರೆ ಬೃಂದಾ ಇಂಟ್ರೊಡಕ್ಷನ್ ಆಗುತ್ತೆ. ಮದುವೆ ಆಗೋಕ್ಕೆ ರೆಡಿ ಇರೋ ಅಂತ ಅವಳು ಅಲ್ಲಿಗೆ ಕ್ರೀಡೆ ಮತ್ತು ಅಥರ್ವ ಬಂದು ಅವಾಂತರಗಳು ಮಾಡಿ ಅವಳ ಮದುವೆನ ನಿಲ್ಲಿಸಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮತ್ತೆ ಈಗೂ ಆಗಿರ್ಬೋದು. ಬೃಂದಾಗೆ ಆ ಮದುವೆ ಇಷ್ಟ ಇಲ್ಲದೆ ಬಲವಂತವಾಗಿ ಮದುವೆ ಆಗ್ತಿರ್ತಾಳೆ. ಮದುವೆನ ತಪ್ಸೋದಕ್ಕೆ ಇವ್ರ ಜೊತೆ ಬರ್ಬೋದು, ಅಥವಾ ಕ್ರೀಡೆ ಅಥರ್ವನ ಬಗ್ಗೆ ಹೇಳಿದ್ಮೇಲೆ ಮದುವೆಗೆ ಒಪ್ಪಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಇವ್ರ ಜೊತೆ ಬರಬಹುದು. ಈ ಮದುವೆ ನಿಂತೋಗಿರುತ್ತಲ್ಲ, ಆ ಮದುವೆ ನಿಲ್ಸಿರೋ ಕಾರಣ ಕ್ರೀಡೆ ಅಂತ ಗೊತ್ತಾಗಿ ಹುಡುಗನ ಮನೆಯವರು ಇವ್ರನ್ನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದಿನದಲ್ಲಿ ಇವರಿಬ್ರು ಮದುವೆಯಾಗಿ ಎಕ್ಸ್ ಅಂಡ್ ವೈ ಮಾಡಿದ್ರೆ ಅಥರ್ವನ ದೇಹದಲ್ಲಿರೋ ಮಗುವಿನ ಆತ್ಮ ಇವ್ರು ಹುಟ್ಟೋ ಮಗುವಿಗೆ ಬರುತ್ತೆ. ಇದು ಈ ಸಿನಿಮಾದ ಲಾಜಿಕಲ್ ಮತ್ತೆ ಮ್ಯಾಜಿಕಲ್ ಪಾಯಿಂಟ್. ಕ್ರೀಡೆ ಮತ್ತೆ ಬೃಂದಾ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆಸೇಜಸ್ಸು, ಫೋನ್ ಕಾಲು, ಟೈಮ್ ಸ್ಪೆಂಡ್ ಎಲ್ಲ ನಡಿಬೇಕಾದ್ರೆ ಗ್ಯಾಪಲ್ಲಿ ಅಯನಾ ಬರ್ತಾಳೆ. ಐ ಥಿಂಕ್ ಶಿ ಈಸ್ ಎ ಯೂಟ್ಯೂಬರ್. ಇವಳು ಬಂದಮೇಲೆ ಒಂದಷ್ಟು ಜಾಗಗಳಿಗೆ ಹೋಗ್ತಾರೆ. ಖುಷಿಯಿಂದ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿ ಒಂದು ಹೆಲ್ತಿ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಆದರೆ ಅಯನಾ ಅಥರ್ವನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಈ ವಿಷಯ ಬೃಂದಾ ಗೊತ್ತಾಗಿ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಲಾಸ್ಟಲ್ಲಿ ಬೃಂದಾ ಹುಡ್ಕೊಂಡು ಹುಡುಗನ ಕಡೆಯವ್ರು ಬರ್ತಾರೆ. ಅಲ್ಲೊಂದಷ್ಟು ಡ್ರಾಮಾ ನಡೆಯುತ್ತೆ. ಪಾಪ ನಮ್ಮ ಅಥರ್ವನ ಎಲ್ಲರೂ ಚೇಸ್ ಮಾಡಿ ಅವನನ್ನು ಹಿಡ್ಕೊಂಡು ಕಟಾಕಿರ್ತಾರೆ. ಏನು ನಡೀತು ಅಂತ ಪೂರ್ತಿ ಕಥೆನ ಕ್ರೀಡೆ ಎಲ್ರಿಗೂ ತಿಳಿಸಿದಾಗ ಅವರೆಲ್ಲ ಹೊರಟೋಗ್ತಾರೆ. ಅಥರ್ವ ನೀವು ಬೇಗ ಎಕ್ಸ್ ಅಂಡ್ ವೈ ಮಾಡಿ, ನಾನು ಹುಟ್ಟಬೇಕು ಅಂತ ಹೇಳ್ತಾನೆ. ಇಬ್ಬರು ಸಪ್ರೇಟ್ ಆಗ್ತಾರೆ. ಇದಿಷ್ಟು ಟ್ರೈಲರ್ ನೋಡಿದಾಗ ನನಗನ್ಸಿದ ಕತೆ ಎನ್ನಬಹುದು. ಒಂದೊಳ್ಳೆ ಫನ್ ಕಾಮಿಡಿ ಫ್ಯಾಂಟಸಿ ಸಿನಿಮಾ ಅಂತ ಟ್ರೈಲರ್ ನೋಡಿದಾಗ ಕಾಣಿಸುತ್ತೆ. ಸಿನಿಮಾಗೆ ಸಿಕ್ಕಿರೋ ಬಜೆಟ್ಗೆ ಏನು ಮಾಡಬೇಕು ಅಷ್ಟನ್ನು ನಿರ್ದೇಶಕರು ಚೆನ್ನಾಗಿ ಮಾಡಿ ಮುಗಿಸಿದ್ದಾರೆ. ಮತ್ತು ಇದೇ ಜುಲೈ 26ಕ್ಕೆ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಹೋಗಿ ನೋಡಿ, ಅರಸಿ, ಹಂಚಿ, ಬೆಳೆಸಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.